ನಮಸ್ತೆ, ಮರಾಠಾಸ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಆಲೂ ಸಮೋಸ. ಹೊರಗೆ ಅಂಗಡಿಲಿ ಸಿಗೋ ಥರನೇ ಗರಿಗರಿಯಾಗಿ ರುಚಿಯಾಗಿ ಮನೆಯಲ್ಲಿನೇ ಮಾಡ್ಬೋದು. ಸಮೋಸ ಮಾಡೋದಕ್ಕೆ ಮೊದಲಿಗೆ ನಾನು ಹಿಟ್ಟನ್ನು ಕಲಸಿಟ್ಕೊಳ್ತೀನಿ. ಗೋಧಿ ಹಿಟ್ಟು ಒಂದು ಲೋಟ ಮತ್ತು ಮೈದಾ ಹಿಟ್ಟು 1 ಲೋಟ, ಎರಡು ಅರ್ಧದಷ್ಟು ಹಾಕಿ, ಆಮೇಲೆ ಇದು ಓಂ ಕಾಳು, ಅಜ್ವಾಯ್ ಅಂತೀವಲ್ಲ ಅದು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ, ಆವಾಗ ಗರಿಗರಿಯಾಗಿ ಬರುತ್ತೆ. ಈಗ ಅಷ್ಟೂ ಸರಿಯಾಗಿ ಕಲಿಸ್ಕೋತಾ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಹಿಟ್ಟು ಗಟ್ಟಿಯಾಗಿ ಕಲಿಸ್ಬೇಕು, ಚಪಾತಿ ಹಿಟ್ಟಿನಗಿಂತನೂ ಗಟ್ಟಿಯಾಗಿ ಕಲಿಸ್ಬೇಕು. ನೋಡಿ, ನಾನು ಕಲಿಸಿಟ್ಟಿದ್ದೀನಿ. ಚೆನ್ನಾಗಿ ನಾದ್ಕೋತಾ ಕಲಿಸ್ಬೇಕು. ಕಲಸಿರೋ ಹಿಟ್ಟನ್ನ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ತೆಗೆದಿಟ್ಬಿಡಿ. ಅಷ್ಟೊತ್ತಿಗೆ ನಾನು ಸ್ಟಫಿಂಗ್ನ ರೆಡಿ ಮಾಡ್ತೀನಿ. ಆಲೂಗಡ್ಡೆ ಸ್ಟಫಿಂಗ್ಗೆ ಒಗ್ಗರಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿ, ಇದಕ್ಕೆ ಬೇಯಿಸಿರೋ ಬಟಾಣಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಹಸಿ ಬಟಾಣಿ ಬೇಯಿಸ್ಬಿಟ್ಟು ಹಾಕ್ಬೋದು, ಅಥವಾ ಒಣ ಬಟಾಣಿನ ನೆನೆಸ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಬೋದು. ನೋಡಿ, ಬೇಯಿಸಿರೋ ಬಟಾಣಿನ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ತುಂಬ ಮಾಡಬೇಕಂತಿಲ್ಲ, ಸ್ವಲ್ಪ ಹಿಂಗೆ ಮಾಡಿಕೊಂಡ್ರೆ ಪ್ರೆಸ್ ಮಾಡಿದ್ರೆ ಸಾಕು. ಈಗ ಇದಕ್ಕೆ ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಆಮ್ಚೂರ್ ಪೌಡರ್ ಮತ್ತು ಧನಿಯಾ ಪೌಡರ್, ಇದಿಷ್ಟು ಖಾರದ ಪುಡಿ, ಇದಿಷ್ಟನ್ನು ಪುಡಿಗಳನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಪೌಡರ್ಗಳನ್ನ ಅಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ತೇವೆ. ಮಸಾಲ ಪೌಡರ್ ಹಾಕೋದಕ್ಕೆ ಮುಂಚೆ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ, ಇಲ್ಲಾಂದರೆ ಮಸಾಲ ಪೌಡರು ಸೀದೋಗುತ್ತೆ. ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನೋಡಿ, ಆಲೂಗಡ್ಡೆಗೆ ಬೇಯಿಸ್ಬಿಟ್ಟು ಮ್ಯಾಶ್ ಮಾಡಿದ್ದೀನಿ. ಅದನ್ನು ಹಾಕಿ ಸರಿಯಾಗಿ ಕಲಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನೀವೇನಾರು ಆಲೂಗಡ್ಡೆಗೆ ಉಪ್ಪು ಹಾಕಿ ಬೇಯಿಸಿದರೆ ಉಪ್ಪು ನೋಡಿ ಹಾಕ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಸರಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದು ಸ್ಟಫಿಂಗ್ ರೆಡಿ ಇದೆ. ಈಗ ಹಿಟ್ಟು ಕೂಡ ರೆಡಿ ಇದೆ. ಒಂದು ಅರ್ಧ ಗಂಟೆ ಅದು ಇಟ್ಟರೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಇಷ್ಟು ಗಟ್ಟಿ ಇರಬೇಕು ಹಿಟ್ಟು. ಈಗ ಇದನ್ನು ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಲಟ್ಟಿಸ್ಬೇಕು. ಇದಕ್ಕೆ ಹಿಟ್ಟೇನು ಹಚ್ಚೋದು ಬೇಡ. ನಾವು ಕಲಿಸುವಾಗ ಎಣ್ಣೆ ಜಾಸ್ತಿ ಹಾಕಿರ್ತೀವಲ್ಲ, ಹಾಗಾಗಿ ಅಂಟೋದಿಲ್ಲ. ಇದು ಈಸಿಯಾಗಿ ಲಟ್ಟಿಸ್ಬೋದು. ತುಂಬ ಚಿಕ್ಕ ಉಂಡೆನೂ ತೊಗೋಬೇಡಿ, ಒಂದು ಮೀಡಿಯಮ್ ಸೈಜ್ದು ಉಂಡೆ ತೊಗೊಳ್ಳಿ. ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಟಿಸ್ಬೇಕು.
ನೋಡಿ ಈ ಶೇಪಲ್ಲಿ ಲಟ್ಟಿಸ್ಕೋಬೇಕು. ಚಪಾತಿಗಿಂತ ಸ್ವಲ್ಪ ದಪ್ಪ ಇರಲಿ. ಈ ಶೇಪಲ್ಲಿ ಲಟ್ಟಿಸಿ ಆದಮೇಲೆ ಮಧ್ಯದಲ್ಲಿ ಕಟ್ ಮಾಡಿ, ಚಾಕುವಿಂದ ಕಟ್ ಮಾಡಿರೋ ಭಾಗಕ್ಕೆ ನೀರು ಹಚ್ಚಿ ನೋಡಿ ಈ ರೀತಿ ಅದನ್ನು ಕ್ಲೋಸ್ ಮಾಡಬೇಕು. ಒಂದು ಕೋನ್ ಮಾಡ್ಕೋಬೇಕು. ಈ ರೀತಿ ಮಾಡಿ ನೀರು ಹಚ್ಚಿರೋ ಭಾಗನಿಗೆ ಪ್ರೆಸ್ ಮಾಡಿ ಸರಿಯಾಗಿ ಕ್ಲೋಸ್ ಮಾಡಬೇಕು. ಬಿಟ್ಕೊಳ್ದೇ ಇರೋ ಹಾಗೆ, ಎಣ್ಣೆ ಹಾಕಿದರೆ ಅದು ಬಿಟ್ಕೋಬಾರ್ದು. ಆ ರೀತಿ ಕ್ಲೋಸ್ ಮಾಡಿ ನೋಡಿ. ಈಗ ಕೋನ್ ರೆಡಿ ಇದೆ. ಇದರೊಳಗೆ ಈಗ ಆಲೂ ಸ್ಟಫಿಂಗ್ನ ತುಂಬಿ ಮತ್ತು ಇದಕ್ಕೆ ಎಡ್ಜಲ್ಲಿ ನೀರು ಹಚ್ಬಿಟ್ಟು ಸರಿಯಾಗಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಿ ನೋಡಿ ಈ ರೀತಿ ಪ್ರೆಸ್ ಮಾಡಿ ಕ್ಲೋಸ್ ಮಾಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಸಮೋಸ. ಇದೇ ಥರ ಅಷ್ಟು ಸಮೋಸನ್ನು ಮಾಡಿಟ್ಕೋಬೇಕು. ಇದೇ ಥರ ನಾನು ಅಷ್ಟು ಸಮೋಸನ್ನು ಮಾಡಿಟ್ಟಿದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ ಸ್ವಲ್ಪ ಹಿಟ್ಟು ಹಾಕಿ ನೋಡಿ ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತೆ. ಆ ಹಿಟ್ಟು ಹಾಕಿ ಇಟ್ಟಿದ ತಕ್ಷಣ ಹಿಂಗೆ ಮೇಲೆ ತೇಲ್ ಬಂದರೆ ಎಣ್ಣೆ ಕಾದಿದೆ ಅಂತ. ಕಾದಿರೋ ಎಣ್ಣೆಗೆ ಒಂದೊಂದೇ ಸಮೋಸನ ಬಿಡಿ. ಒಟ್ಟಿಗೆ ತುಂಬಬೇಡಿ, ಒಂದು 4-5 ಈ ರೀತಿ ಮಾಡಿಕೊಂಡ್ರೆ ಸರಿ, ಚೆನ್ನಾಗಾಗುತ್ತೆ. ಒಂದೇ ಥರ ಫ್ರೈ ಆಗುತ್ತೆ. ಫ್ರೈ ಮಾಡೋದಕ್ಕೆ ಈಸಿ, ಸರಿ ಆಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿ ಆದಮೇಲೆ ಸಮೋಸ ಹಾಕಿ 1 ನಿಮಿಷ ಬಿಟ್ಟು ಸ್ಟವ್ನ ಪೂರ ಕಮ್ಮಿ ಮಾಡಬೇಕು. ಆವಾಗ ಚೆನ್ನಾಗಿ ಬೇಯುತ್ತೆ, ಗರಿಯಾಗಿ ಬೇಯುತ್ತೆ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಸಮೋಸ ಹಾಕಿ 1 ನಿಮಿಷ ಬಿಟ್ಟಾದಮೇಲೆ ಸ್ಟವ್ನ ಉರಿ ಪೂರ ಕಮ್ಮಿ ಮಾಡಿ ಬೇಯಿಸಬೇಕು, ಫ್ರೈ ಮಾಡಬೇಕು. ಆವಾಗ ಗರಿಯಾಗಿ ಚೆನ್ನಾಗಾಗುತ್ತೆ. ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ. ಆದಮೇಲೆ ನಾನು ತೆಗಿತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಆಲೂಗಡ್ಡೆ ಸಮೋಸ. ಈ ರೀತಿ ಮಾಡಿ ನೋಡಿ. ಈಗ ಸೂಪರಾಗಿ ಬಿಸಿ ಆಲೂ ಸಮೋಸ ರೆಡಿ ಇದೆ. ಮನೆಯಲ್ಲಿನೇ ಈಸಿಯಾಗಿ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.